ನಂದೇನು ತಪ್ಪಿಲ್ಲ. ನನ್ನ ಬ್ಲಾಕ್ ಮೇಲ್ ಮಾಡಿದ್ದಾರೆ, ನನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಯಾರ ಜೊತೆಗೂ ಸಂಪರ್ಕ ಇಲ್ಲ. ಹಿಂದೆಂದೂ ಕೂಡ ನಾನು ಇಂಥ ಕೆಲಸ ಮಾಡಿಲ್ಲ. ರನ್ಯಾ ಕಣ್ಣೀರು ಹಾಕ್ತಾ ಹೇಳಿದಂಥ ಮಾತಿದು. DRI ಅಧಿಕಾರಿಗಳ ಕಸ್ಟಡಿಯಲ್ಲಿರುವಂಥ ರನ್ಯಾ ರಾವ್ ತನಿಖೆಯ ಸಂದರ್ಭದಲ್ಲಿ ಹೇಳಿದಳಂತೆ, ನನಗೇನು ಗೊತ್ತಿಲ್ಲ, ನನ್ನ ಬ್ಲಾಕ್ ಮೇಲ್ ಮಾಡಿದರು, ಟ್ರ್ಯಾಪ್ ಮಾಡಿದ್ರು. ಯಾರು ಬ್ಲ್ಯಾಕ್ ಮೇಲ್ ಮಾಡ್ತಾರೆ, ಯಾರು ಟ್ರ್ಯಾಪ್ ಮಾಡ್ತಾರೆ, ಇಷ್ಟನ್ನೇ ಪದೇ 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 ತನಿಖಾಧಿಕಾರಿಗಳ ಮುಂದೆ ಹೇಳ್ತಾ ಇದ್ದಾರೆ. ಆದರೆ ಸುಮ್ಮನಿರ್ತಾರೆ ತನಿಖಾಧಿಕಾರಿಗಳು. ಆಯ್ತಮ್ಮ, ನಿನ್ನ ಯಾರು ಟ್ರ್ಯಾಪ್ ಮಾಡಿದ್ರೆ ಹೇಳಮ್ಮ ಅಂತ ಕೇಳ್ತಾರೆ. ಯಾರು ನಿನ್ನ ಬ್ಲ್ಯಾಕ್ ಮೇಲ್ ಮಾಡಿದ್ರೆ ಹೇಳಮ್ಮ ಅಂತ ಕೇಳ್ತಾರೆ. ಇದೇನು ಸಾಮಾನ್ಯ ಸಂಗತಿ ಅಂದ್ಕೋಬೇಡಿ, ಇದು ಮೂಲಕ್ಕೆ ಹೋಗಬೇಕಲ್ಲ. ಯಾಕಂದರೆ ಯಾರು ಚಿನ್ನ ಕೊಟ್ಟರು, ಯಾರ ಜೊತೆ ಸಂಪರ್ಕ ಇತ್ತು, ಏನಾದರೂ ಮೇನ್ ಕುಳಗಳ ಜೊತೆಗೆ ಈಕೆಗೆ ಸಂಪರ್ಕ ಇತ್ತಾ, ಅಥವಾ ನಡುವೆ ಯಾರಾದರೂ ಚಿನ್ನ ಕೊಡ್ತಾ ಇದ್ರು, ಅದನ್ನು ತಗೊಂಡು ತಲುಪಿಸೋ ಕೆಲಸ ಮಾತ್ರ ಮಾಡ್ತಾ ಇದ್ಲ, ಇದೆಲ್ಲದೂ ಕೂಡ ಇದೆ. ಆದರೆ ಯಾರ ಬೆಂಬಲವೂ ಇಲ್ಲದೇ ಇಷ್ಟೊಂದು ಸುಲಭವಾಗಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಏನು ಕೇಳಿದ್ರು ಕೂಡ ಆಕೆದು ಒಂದೇ ಉತ್ತರ, ನನಗೇನೂ ಗೊತ್ತಿರಲಿಲ್ಲ, ಹಿಂದೆಲ್ಲೂ ಕೂಡ ನಾನು ಈ ರೀತಿ ಮಾಡಿಲ್ಲ, ನಾನು ಇದೇ ಫಸ್ಟ್ ಟೈಮ್ ಹಿಂಗೆ ಮಾಡೋಕ್ಕೆ ಹೋದೆ. ಮಾಡಲಿಕ್ಕೂ ಕೂಡ ಕಾರಣ ಇತ್ತು, ನನ್ನ ಬ್ಲಾಕ್ ಮೇಲ್ ಮಾಡಿದರು, ನಾನು ಟ್ರ್ಯಾಪ್ ಆಗಿದ್ದೀನಿ. ಬರೀ ನಮ್ಮ ಕ್ರೈಮ್ ಹೆಡ್ ಕಿರಣ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್ ಭಾಳ ಗಮನಿಸಬೇಕಾದಂಥ ಸಂಗತಿ ನೋಡಿ, ಈ ನಮ್ಮಲ್ಲಿ ಒಂದು ಪರಂಪರೆ ಇದೆ. ಏನು ಅಂದರೆ, ಯಾರಿಗಾದರೂ ರಾಜಕಾರಣಿಗಳಿಗೆ ಏನಾದರೂ ಹಿಡ್ಕೊಂಬಿಟ್ರೆ ಅವರಿಗೆ ಎದೇನೋ ಬಂದುಬಿಡುತ್ತೆ, ಅವ್ರು ಸೀದಾ ಹೋಗಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿಬಿಡ್ತಾರೆ. ಈ ಯಾರಾದರೂ ಈ ತಲೆ ಕೆಟ್ಟವರು, ಈ ಯಾರ ಮೇಲೋ ದಾಳಿ ಮಾಡೋದು, ಹುಚ್ಚು ಚಟ ಮಾಡೋದು, ಈ ಹಸುಗಳನ್ನು ಕತ್ತರಿಸೋದು, ಈ ಥರ ಪೊಲೀಸ್ ಸ್ಟೇಷನ್ ಒಳಗಡೆ ನುಗ್ಗಕ್ಕೆ ಟ್ರೈ ಮಾಡೋದು, ಇಂಥವೆಲ್ಲ ಮಾಡಿದ ತಕ್ಷಣ ಇಲ್ಲ ಅವರು ಮಾನಸಿಕ ಸ್ಥಿತಿಗತಿಗಳು ಸರಿ ಇಲ್ಲ ಅಂಥವನ್ನೆಲ್ಲ ಶುರು ಮಾಡ್ಕೊಂಡ್ಬಿಡ್ತಾರೆ. ಅಂದರೆ ಮೊದಲೇ ಹಣೆಪಟ್ಟಿ ಇಟ್ಬಿಡೋದು. ಅದೇ ರೀತಿ ಈ ಸಿನಿಮಾ ನಟಿಯರು ಜೊತೆಗೆ ಈ ರೀತಿ ಈ ದಂಧೆ ಮಾಡುವಂಥವ್ರು, ಅಂದರೆ ಈ ಎಲ್ಲೋ ಗೋಲ್ಡನ್ನು ಇಟ್ಕೊಂಡು ಇನ್ಯಾರಿಗೋ ಬಂದು ಮುಟ್ಟಿಸುವಂಥ ದಂಧೆ ಮಾಡುವಂಥ ಈಕೆದೀಗ ಅದೇ ಕತೆ. ಹಿಂದೆಂದೂ ಕೂಡ ಮಾಡಿಲ್ಲ, ನನ್ನನ್ನು ಬ್ಲಾಕ್ ಮೇಲ್ ಮಾಡಿದ್ದಾರೆ. ಬ್ಲಾಕ್ ಮೇಲ್ ಮಾಡಿದ್ದಾರೆ ಅಂತಂದರೆ ಯಾರು ಬ್ಲಾಕ್ ಮೇಲ್ ಮಾಡಿದ್ದಾರೆ, ಯಾವ ಕಾರಣದಿಂದ ಬ್ಲಾಕ್ ಮೇಲ್ ಮಾಡಿದ್ದಾರೆ, ನಂಬರ್ 1. ನಂಬರ್ 2, ಡಿಜಿಟಲ್ ಸಾಕ್ಷ್ಯವನ್ನು ಏನು ಕಲೆ ಹಾಕ್ತಾ ಇದ್ದಾರೆ ಪೊಲೀಸರು, ಅದು ಯಾವ್ಯಾವ ಸಂಗತಿಗಳನ್ನು ಬಯಲು ಮಾಡ್ತಾ ಇದೆ. ನನಗನ್ಸುತ್ತೆ ದೊಡ್ಡ ದೊಡ್ಡ ಅಧಿಕಾರಿಗಳು, ದೊಡ್ಡ ದೊಡ್ಡ ರಾಜಕಾರಣಿಗಳು ಕೂಡ ಮುಂದಿನ ದಿನಗಳಲ್ಲಿ ಈ ವ್ಯಾಪ್ತಿಗೆ ಬಂದರೆ ಕಿರಣ್ ಆಶ್ಚರ್ಯ ಇಲ್ಲ ಅಂತ. ಏನಂತೀರಿ? ರಂಗನಾಥ್, ಮುಖ್ಯವಾಗಿ ಈಗಾಗಲೇ DRI ಅಧಿಕಾರಿಗಳ ಮುಂದೆ ಸ್ಟಾರ್ಟಿಂಗೇ ಅವಳು ರಮ್ಯಾ ರಾವ್ ಎಲ್ಲವನ್ನೂ ಕೂಡ ಹೇಳಿದಾಳೆ ಏನೇನಾಗಿದೆ ಅಂತ. ಆದರೆ ಎಲ್ಲ ಹೇಳಾದ್ಮೇಲೆ ಆಕೆ ಹೇಳಿದಾಳೆ, ಯಾವುದೂ ಕೂಡ ಡಿಸ್ಕ್ಲೋಸ್ ಮಾಡಬೇಡಿ, ಇದನ್ನು ಸೀಕ್ರೆಟಾಗಿ ಇಡಿ ಅಂತಲೂ ಕೂಡ ಅದೇ ಒಂದು ಕಾಪಿಯನ್ನು ಕೂಡ ಈಗಾಗಲೇ ಕೋರ್ಟಿಗೆ ಕೊಟ್ಟಂಥ DRI ಅಧಿಕಾರಿಗಳು ಮೆನ್ಷನ್ ಮಾಡಿದ್ದಾರೆ. ಇನ್ನು ಆಕೆ ಸ್ಟೇಟ್ಮೆಂಟಲ್ಲೂ ಕೂಡ ಆಕೆನೂ ಅದನ್ನು ಕೂಡ ಹೇಳಿರುವಂಥದ್ದು. ಜೊತೆಗೆ ನನಗೆ ಬ್ಲ್ಯಾಕ್ ಮೇಲ್ ಮಾಡಿದರು, ಇದು ನನ್ನ ಫಸ್ಟ್ ಟೈಮು ಅಂತ ಹೇಳಿಕೆ ಕೊಟ್ಟರು ಕೂಡ ಆಕೆಯ ಮೊಬೈಲ್ನಲ್ಲಿರುವಂಥ ಡಾಟಾಸ್ ಇರ್ಬೋದು, ಆಕೆ ಲ್ಯಾಪ್ಟಾಪಲ್ಲಿರುವಂಥ ಕಂಪ್ಲೀಟ್ ಡೀಟೇಲ್ಸ್ ಇರ್ಬೋದು, ಆದರೆ ಆಕೆ ಹೇಳ್ತಾ ಇರೋದು ಸುಳ್ಳು ಅನ್ನೋದು ತೋರಿಸ್ತಾ ಇದೆ. ಯಾಕೆಂದರೆ ಒಂದ್ಸರಿ DRI ಅಧಿಕಾರಿಗಳು ಆಕೆಯನ್ನು ಕಸ್ಟಡಿಗೆ ತೊಗೊಂಡ ತಕ್ಷಣ ಇಮಿಡಿಯೇಟಾಗಿ ಆಕೆ ಮಿನಿಸ್ಟ್ರಿಗೊಬ್ಬರಿಗೆ ಫೋನ್ ಮಾಡೋಕ್ಕೆ ಮುಂದಾಗ್ತಾರೆ, ಕಾಲನ್ನು ಕೂಡ ಮಾಡೋಕ್ಕೆ ಮುಂದಾಗ್ತಾರೆ. ಅಂದರೆ ಅಷ್ಟು ಮಟ್ಟಿಗೆ ದೊಡ್ಡ ಮಟ್ಟದ ನೆಟ್ವರ್ಕ್ ಇದೆ ಅನ್ನೋದು ಅರ್ಥ ಆಗುತ್ತೆ. ಜೊತೆಗೆ ಇಮಿಡಿಯೇಟಾಗಿ ಈಗ ಆಕೆಯ ಮೊಬೈಲನ್ನು ಕಸ್ಟಡಿಗೆ ತೊಗೊಂಡ ಮೇಲೆ ಆಕೆಯ ಮೊಬೈಲ್ ಮತ್ತು ಲ್ಯಾಪ್ಟಾಪನ್ನು ಏನೇನಿತ್ತು ಎಲ್ಲವೂ ಕೂಡ ರಿಟ್ರೀವ್ ಮಾಡಿದ್ರು. ಅವರ ನೆಟ್ವರ್ಕ್ ಏನೇನು, ಅಲ್ಲಿಂದ ಯಾರು ಕೊಟ್ಟಿದ್ರು, ಜೊತೆಗೆ ಯಾರು ಕಾಂಟ್ಯಾಕ್ಟ್ ಮಾಡಿದ್ರು, ಮತ್ತು ಇಲ್ಲಿಂದ ಬಂದ ತಕ್ಷಣ ಯಾರು ಅದನ್ನು ರಿಸೀವ್ ಮಾಡ್ಕೋತಾ ಇದ್ದಿದ್ದು, ಅದಕ್ಕೆ ಬೆನಿಫಿಷಿಯರ್ ಯಾರು ಅನ್ನೋದನ್ನು ಎಲ್ಲವನ್ನೂ ಕೂಡ ಈಗಾಗಲೇ ಒಂದು ಅಧಿಕಾರಿಗಳು ಅದನ್ನು ಮ್ಯಾಪಿಂಗ್ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಒಂದು ತನಿಖೆ ಆಗಿರೋದ್ರಿಂದ, ಆಮೇಲೆ ಬೇರೆ ಬೇರೆ ಅಧಿಕಾರಿಗಳು ಕೂಡ ಇನ್ವಾಲ್ವ್ಮೆಂಟ್, ಅದು ಕಸ್ಟಮ್ಸ್ ಅಧಿಕಾರಿಗಳಿರ್ಬೋದು, DRI ಅಧಿಕಾರಿಗಳ ಇನ್ವಾಲ್ವ್ಮೆಂಟ್ ಇರೋದ್ರಿಂದನೇ ಅದನ್ನು ಈ DRI ಅಧಿಕಾರಿಗಳು ಅದನ್ನು CBIಗೆ ಕೊಟ್ಟಿರೋದು, ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟಲ್ಲಿ ಅದನ್ನು ತನಿಖೆ ಮಾಡುವಂತಕ್ಕೋಸ್ಕರ. ಇನ್ನು ಇಲ್ಲಿ ಈಕೆಗೆ ಏನೇನು ನೆಟ್ವರ್ಕ್ ಇದೆ, ಇಲ್ಲಿ ಮಿನಿಸ್ಟರ್ ಯಾರಿದು, ಆಫೀಸರ್ಸ್ ಯಾರ್ಯಾರ್ದು, ಇವ್ರ ನೆಟ್ವರ್ಕ್ ಏನು, ಎಷ್ಟು ಸರಿ ಬಂದಿರೋದು, ಎಷ್ಟು ಸರಿ ತಂದಿರೋದು, ಎಲ್ಲವನ್ನೂ ಕೂಡ ಈಗ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಎಸ್ ಕಿರಣ್, ನೀವು ಹಾಗೆ ಸಂಪರ್ಕದಲ್ಲಿ ಇನ್ನಷ್ಟು ವಿವರಗಳನ್ನು ಕೊಟ್ಟು ಮತ್ತೆ ನಾನು ನಿಮ್ಮ ಜೊತೆಗೆ ಸಾಕಷ್ಟು ಸಂಗತಿಗಳನ್ನು ಮಾತಾಡಬೇಕು.